ಆ ಕೊಲ್ಹಾಪುರದಲ್ಲಿ ಲಕ್ಷ್ಮೀದೇವಿ ನೆಲೆ ನಿಲ್ಲಲಿಕ್ಕೆ ಇತಿಹಾಸವನ್ನ ನಾವು ಕಾಣ್ತೇವೆ. ಭೃಗು ಮಹರ್ಷಿಗಳು ಅನೇಕ ಜ್ಞಾನಿಗಳೊಂದಿಗೆ ಸೇರಿ ಯಜ್ಞವನ್ನ ನಡೆಸ್ತಾ ಇರ್ತಾರೆ. ಯಾಗದಲ್ಲಿ ಸರ್ವೋತ್ತಮನಾದ ದೇವತೆ ಯಾರು ಅನ್ನುವಂತಹ ಒಂದು ಜಿಜ್ಞಾಸೆ ಹುಟ್ಟತ್ತೆ. ಆ ಜಿಜ್ಞಾಸೆ ಹುಟ್ಟಿದಾಗ ಪರೀಕ್ಷೆಯನ್ನ ಮಾಡೋದಕ್ಕೋಸ್ಕರ ಸರ್ವೋತ್ತಮ ದೇವತೆ ಯಾರು ಅನ್ನೋದನ್ನ ತಿಳಿದುಕೊಳ್ಳೋದಕ್ಕೋಸ್ಕರ ಸತ್ಯಲೋಕಕ್ಕೆ, ಕೈಲಾಸ ಲೋಕಕ್ಕೆ, ವೈಕುಂಠ ಲೋಕಕ್ಕೆ ಕ್ರಮವಾಗಿ ಪ್ರಯಾಣವನ್ನ ಬೆಳೆಸಿ ವೈಕುಂಠ ಲೋಕಕ್ಕೆ ಹೋದಾಗ ಅಲ್ಲಿ ಪರಮಾತ್ಮ ತನ್ನ ಮಡದಿಯಾದ ಲಕ್ಷ್ಮೀದೇವಿ ಒಟ್ಟಿಗೆ ಸೇರಿ ವಿಹಾರವನ್ನ ಮಾಡ್ತಾ ಇರ್ತಾನೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಧ್ರುವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಘವೇಂದ್ರ ತೀರ್ಥರು ಸಂಚಾರದ ನಿಮಿತ್ತ ಪಂಢರಾಪುರದ ವಿಠ್ಠಲನ ದರ್ಶನವನ್ನ ಮಾಡಿ ಭೀಮರಥಿ ನದಿಯಲ್ಲಿ ಅವಗಾಹನ ಸ್ನಾನಾದಿಗಳನ್ನ ನೆರವೇರಿಸಿ ಕಟಿಯಲ್ಲಿ ಕರ ಇಟ್ಟ ಯಾವ ಪಂಢರಪುರದ ವಿಠ್ಠಲ ನಾಮ ಸಂಕೀರ್ತನೆಯಿಂದಲೇ ಇವತ್ತಿನ ದಿನ ಆ ವಿಠ್ಠಲ ತನ್ನ ಭಕ್ತರಿಗೆ ಅನುಗ್ರಹವನ್ನ ಮಾಡ್ತಾ ಇದ್ದಾನೆ. ಅಂಥ ಮಹಾನುಭಾವನ ದರ್ಶನವನ್ನ ಮಾಡಿದ ಮೇಲೆ ರಾಘವೇಂದ್ರ ತೀರ್ಥರು ಕೊಲ್ಹಾಪುರಕ್ಕೆ ಸಂಚಾರವನ್ನ ಬೆಳೆಸ್ತಾರೆ. ಕೊಲ್ಹಾಪುರ ಅಥವಾ ಕರವೀರಪುರ ಅನೇಕ ನಾಮಗಳಿಂದ ಆ ಗ್ರಾಮ ಇವತ್ತಿನ ದಿನ ಪ್ರಸಿದ್ಧವಾಗಿದೆ. ಅಂಥ ಕರವೀರಪುರದಲ್ಲಿ ನೆಲೆಸಿದ ಅವ್ಯಕ್ತ ತತ್ವಕ್ಕೆ ಅಭಿಮಾನಿನಿಯಾದ ಯಾವ ಲಕ್ಷ್ಮೀದೇವಿ ಇದ್ದಾಳೆ, ಆ ಲಕ್ಷ್ಮೀದೇವಿಯ ಸಂದರ್ಶನವನ್ನ ರಾಘವೇಂದ್ರ ತೀರ್ಥರು ಮಾಡಿದರು. ಆ ಕೊಲ್ಹಾಪುರದಲ್ಲಿ ಲಕ್ಷ್ಮೀದೇವಿ ನೆಲೆ ನಿಲ್ಲಲಿಕ್ಕೆ ಇತಿಹಾಸವನ್ನ ನಾವು ಕಾಣ್ತೇವೆ. ಭೃಗು ಮಹರ್ಷಿಗಳು ಅನೇಕ ಜ್ಞಾನಿಗಳೊಂದಿಗೆ ಸೇರಿ ಯಜ್ಞವನ್ನ ನಡೆಸ್ತಾ ಇರ್ತಾರೆ. ಯಾಗದಲ್ಲಿ ಸರ್ವೋತ್ತಮನಾದ ದೇವತೆ ಯಾರು ಅನ್ನುವಂತಹ ಒಂದು ಜಿಜ್ಞಾಸೆ ಹುಟ್ಟತ್ತೆ. ಆ ಜಿಜ್ಞಾಸೆ ಹುಟ್ಟಿದಾಗ ಪರೀಕ್ಷೆಯನ್ನ ಮಾಡೋದಕ್ಕೋಸ್ಕರ ಸರ್ವೋತ್ತಮ ದೇವತೆ ಯಾರು ಅನ್ನೋದನ್ನ ತಿಳಿದುಕೊಳ್ಳೋದಕ್ಕೋಸ್ಕರ ಸತ್ಯಲೋಕಕ್ಕೆ, ಕೈಲಾಸ ಲೋಕಕ್ಕೆ, ವೈಕುಂಠ ಲೋಕಕ್ಕೆ ಕ್ರಮವಾಗಿ ಪ್ರಯಾಣವನ್ನ ಬೆಳೆಸಿ ವೈಕುಂಠ ಲೋಕಕ್ಕೆ ಹೋದಾಗ ಅಲ್ಲಿ ಪರಮಾತ್ಮ ತನ್ನ ಮಡದಿಯಾದ ಲಕ್ಷ್ಮೀದೇವಿ ಒಟ್ಟಿಗೆ ಸೇರಿ ವಿಹಾರವನ್ನ ಮಾಡ್ತಾ ಇರ್ತಾನೆ. ಮೊದಲೇ ಕುಪಿತರಾಗಿದ್ದ ಆ ಭೃಗು ಮಹರ್ಷಿಗಳು ವೈಕುಂಠ ಲೋಕದಲ್ಲಿಯೂ ಕೂಡ ಅದೇ ದೃಶ್ಯವನ್ನ ಕಂಡು ತುಂಬಾ ಕೋಪಿಷ್ಠರಾಗಿ ಸಿಟ್ಟಿನಿಂದ ಪರಮಾತ್ಮನ ವಕ್ಷಸ್ಥಲಕ್ಕೆ ಒದ್ದು ಬಿಡ್ತಾರೆ. ಯಾವಾಗ ಆ ಪರಮಾತ್ಮನ ವಕ್ಷಸ್ಥಲಕ್ಕೆ ಆ ಮಹರ್ಷಿ ಒದ್ದನೋ ಆಗ ಅವನ ಮಡದಿಯಾದ ಲಕ್ಷ್ಮೀದೇವಿ ತುಂಬಾ ಕೋಪ ಬರುತ್ತೆ. ಆ ಕೋಪವನ್ನ ಸಹಿಸಿಕೊಳ್ಳಲಿಕ್ಕಾಗದೆ, ಯಾಕೆ ತನ್ನ
ಸ್ಥಾನವಾದ ವಕ್ಷಸ್ಥಲಕ್ಕೆ ಆ ಒಬ್ಬ ಬ್ರಾಹ್ಮಣ ಮಹರ್ಷಿ ಬಂದು ಒದ್ದಿದ್ದಾನೆ. ಇದಕ್ಕಿಂತ ಅವಮಾನ ಬೇಕೆ? ಅಷ್ಟೇ ಅಲ್ಲ, ತನ್ನ ಮನೆಗೆ ಬಂದ ಯಾವ ಆ ಮಹರ್ಷಿ ಇದ್ದಾನೆ ಅವನಿಗೆ ಶಿಕ್ಷೆಯನ್ನ ಕೊಡೋದರ ಬದಲು ಸನ್ಮಾನವನ್ನ ಮಾಡಿ ನೀವು ಕಳಿಸ್ತಾ ಇದ್ದೀರಾ ಅಂತ ಹೇಳಿ ಆ ಲಕ್ಷ್ಮೀದೇವಿ ವೈಕುಂಠ ಲೋಕವನ್ನ ಪರಿತ್ಯಾಗ ಮಾಡಲಿಕ್ಕೆ ಮನಸ್ಸು ಮಾಡ್ತಾಳೆ. ವೈಕುಂಠ ಲೋಕದಿಂದ ಹೊರಡ್ತಾಳೆ. ಎಲ್ಲಿ ಹೋಗಬೇಕು ಅಂತ ಜಿಜ್ಞಾಸೆ ಬಂದಾಗ ಆಗ ಈ ಭರತ ಖಂಡದಲ್ಲಿ ಇರುವಂತಹ ಒಂದು ಪವಿತ್ರವಾದ ಕ್ಷೇತ್ರ, ಅದು ಕರವೀರಪುರ ಅಥವಾ ಕೊಲ್ಹಾಪುರ. ಕಲ್ಹಾರ ಅನ್ನೋ ಜಾತಿಯ ಹೂವುಗಳು ಆ ಪಟ್ಟಣದಲ್ಲಿ ತುಂಬಾ ಬೆಳೀತಾ ಇದ್ದವು ಅನ್ನೋ ಕಾರಣದಿಂದ ಆ ಪಟ್ಟಣಕ್ಕೆ ಕೊಲ್ಹಾಪುರ ಅಂತ ಈ ರೀತಿಯ ಹೆಸರು ಬಂದಿದೆ. ಹೀಗೆ ತನ್ನ ಗಂಡನಾದ ನಾರಾಯಣನ ಮೇಲಿನ ಮುನಿಸಿನಿಂದ ಆ ಲಕ್ಷ್ಮೀದೇವಿ ವೈಕುಂಠ ಲೋಕವನ್ನ ಪರಿತ್ಯಾಗ ಮಾಡಿ ವಾಸ ಮಾಡಲಿಕ್ಕೆ ಆರಿಸಿಕೊಂಡಂತಹ ಸ್ಥಳವೇ ಅದು ಕೊಲ್ಹಾಪುರ ಅನ್ನುವಂತಹ ಕ್ಷೇತ್ರವಾಗಿದೆ. ವಾದಿರಾಜ ತೀರ್ಥರು ತಮ್ಮ ತೀರ್ಥ ಪ್ರಬಂಧ ಗ್ರಂಥದಲ್ಲಿ ಆ ಲಕ್ಷ್ಮೀದೇವಿಯನ್ನ ಸ್ತೋತ್ರ ಮಾಡಬೇಕಾದ್ರೆ ಹೇಳ್ತಾರೆ, ಅಮಾನವನಜಸ್ಥಾನ ಸರಸಿ ಕುಲ ಸಂಕುಲೆ ರಮಾ ಕೊಲ್ಹಾಪುರ ಕ್ಷೇತ್ರೆ ವಸತೀತಿ ಕಿಮದ್ಭುತಂ. ಕೊಲ್ಹಾಪುರದಲ್ಲಿ ಒಂದು ಪವಿತ್ರವಾದ ತೀರ್ಥ ಇದೆ. ಪಂಚಗಂಗಾ ತೀರ್ಥ ಅನ್ನೋ ಹೆಸರಿನ ಒಂದು ತೀರ್ಥ. ಅದರ ಸುತ್ತ ಬರೀ ತಾವರೆ ಹೂಗಳು ಬೆಳೀತಾವೆ. ಲಕ್ಷ್ಮೀ ದೇವಿಗೆ ತಾವರೆ ಹೂವು ಅಂತ ಹೇಳಿದ್ರೆ ತುಂಬಾ ಪ್ರೀತಿ. ಯಾಕೆ? ಅಮರಸಿಂಹ ತನ್ನ ಕೋಶದಲ್ಲಿ ಹೇಳಬೇಕಾದ್ರೆ ಹೇಳ್ತಾನೆ, ಲಕ್ಷ್ಮೀ ಪದ್ಮಾಲಯ ಪದ್ಮ ಕಮಲಾಕ್ಷಿ ಹರಿಪ್ರಿಯಾ ಅಂತ ಹೇಳ್ತಾನೆ. ಪದ್ಮಾಲಯ ತಾವರೆ ಹೂವೇ ಆ ಲಕ್ಷ್ಮೀ ದೇವಿಗೆ ಆವಾಸ ಸ್ಥಾನ. ಆದ್ದರಿಂದ ಅಂಥ ಒಂದು ಅನೇಕ ಜಾತಿಯ ತಾವರೆ ಹೂವುಗಳು ಆ ಕೊಲ್ಹಾಪುರ ಕ್ಷೇತ್ರದಲ್ಲಿ ಬೆಳೀತವೆ. ಅಂಥ ಆ ಪಟ್ಟಣದಲ್ಲಿ ಲಕ್ಷ್ಮೀ ದೇವಿಯ ಕೊಲ್ಹಾಪುರ ಕ್ಷೇತ್ರದಲ್ಲಿ ಆ ಲಕ್ಷ್ಮೀ ದೇವಿಯ ಪೂರ್ಣ ಸನ್ನಿಧಾನ ಇದೆ ಅಂತ ವಾದಿರಾಜ ತೀರ್ಥರು ಹೇಳ್ತಾರೆ. ಅಷ್ಟೇ ಅಲ್ಲ, ಹೇಗಿದ್ದಾಳೆ ಆ ಕ್ಷೇತ್ರದಲ್ಲಿ ನೆಲೆಸಿದ ಯಾವ ಲಕ್ಷ್ಮೀ ದೇವಿ ಇದ್ದಾಳೆ, ಭಗವಂತನ ಮಡದಿಯಾದ ಆ ಲಕ್ಷ್ಮೀ ದೇವಿ ತನ್ನಲ್ಲಿ ಬೇಡಿದ ಭಕ್ತರಿಗೆ ಯಾವ ಯಾವ ವರಗಳನ್ನು ಅವಳು ಪೂರೈಸ್ತಾಳೆ ಅನ್ನೋದನ್ನ ಎಷ್ಟು ಸೊಗಸಾಗಿ ಅವರು ತೀರ್ಥ ಪ್ರಬಂಧ ಗ್ರಂಥದಲ್ಲಿ ವರ್ಣನೆಯನ್ನ ಮಾಡ್ತಾರೆ. ಹೇಗಿದ್ದಾಳೆ ಲಕ್ಷ್ಮೀ ದೇವಿ? ಆಧ್ಯಾತಾಂತ ಶಾಂತ ಪ್ರಿಯಗಣ ವಿಭವಾಯ ಯಾಕೃದಂತೋನ್ವಹಂ. ಹೇಳ್ತಾರೆ, ಪ್ರತಿಯೊಬ್ಬ ಮನುಷ್ಯನೂ ಕೂಡ ಅನೇಕ ತರಹದ ದುಃಖಗಳಿಂದ ಈ ಜೀವನದಲ್ಲಿ ಬಳಲಿ ಬೆಂಡಾಗಿರ್ತಾನೆ. ಆಧ್ಯಾತ್ಮಿಕ, ಆಧಿಭೌತಿಕ, ಆಧಿದೈವಿಕ ಈ ಅನೇಕ ತಾಪತ್ರಯಗಳಿಂದ ಕೂಡಿದವನಾಗಿ ದುಃಖಗಳಿಂದ ಪೀಡಿತನಾಗಿರ್ತಾನೆ ಅನೇಕ ಜನರು. ಅವರೆಲ್ಲರೂ ಕೂಡ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಲಕ್ಷ್ಮೀ ದೇವಿ ಹತ್ರ ಹೋದ್ರೆ ಅವಳು ಸಂಪತ್ತನ್ನ ಕೊಡ್ತಾಳೆ. ಆದ್ದರಿಂದ ಲಕ್ಷ್ಮೀ ದೇವಿಯ ಉಪಾಸನೆಯನ್ನ ಮಾಡೋಣ. ಯಾವುದಾದ್ರೂ ಸಂಪತ್ತನ್ನ ಅವಳು ದಯಮಾಡಿಸಿದರೆ ಅದರಿಂದ ನಮ್ಮ ಕಷ್ಟವಾದರೂ ಕೂಡ ಪರಿಹಾರ ಆಗಬಹುದು ಅನ್ನೋ ಭಾವನೆಯಿಂದ ಆ ಲಕ್ಷ್ಮೀ ದೇವಿಯ ಉಪಾಸನೆಯನ್ನ ಮಾಡಲಿಕ್ಕೆ ಬಂದಾಗ ಆ ಲಕ್ಷ್ಮೀ ದೇವಿ ಆ ಭಕ್ತರ ಪ್ರಾರ್ಥನೆಯ ಮೇರೆಗೆ ಸಂಪತ್ತನ್ನ ನೀಡುತ್ತಾಳೆ. ನಮಗೆಲ್ಲ ಇವತ್ತಿನ ದಿನ ಸಂಪತ್ತು ಅಂದರೆ
ಕೇವಲ ಭೌತಿಕ ಆರ್ಥಿಕ ಸಂಪತ್ತನ್ನ ಮಾತ್ರ ನಾವು ಸಂಪತ್ತು ಅಂತ ಪರಿಗಣನೆ ಮಾಡ್ತೇವೆ. ಶಾಸ್ತ್ರ ಹೇಳುತ್ತೆ ಲಕ್ಷ್ಮೀ ದೇವಿಯ ಆರಾಧನೆಯನ್ನ ಕೇವಲ ಹಣಕ್ಕೋಸ್ಕರ ಆರ್ಥಿಕದ ಉದ್ದೇಶದಿಂದ ಮಾತ್ರ ಅವಳ ಉಪಾಸನೆಯನ್ನ ಮಾಡತಕ್ಕಂತಹದ್ದಲ್ಲ. ಆ ಶ್ರೀದೇವಿ, ಲಕ್ಷ್ಮೀದೇವಿ ಇನ್ನೊಂದು ಹೆಸರೇ ಶ್ರೀದೇವಿ. ಶ್ರೀನಾಮಕಳಾದ ಲಕ್ಷ್ಮೀ ದೇವಿಯ ಉಪಾಸನೆಯನ್ನ ಮಾಡಿದರೆ ಪ್ರತಿಯೊಬ್ಬ ಪುರುಷನಲ್ಲಿಯೂ ಕೂಡ ಸಾತ್ವಿಕ ಗುಣದ ಅಭಿವೃದ್ಧಿ ಜಾಸ್ತಿ ಆಗುತ್ತೆ. ಶ್ರೀ ಭೂ ದುರ್ಗಾ ಅಂತ ಆ ಲಕ್ಷ್ಮೀ ದೇವಿಯ 3 ರೂಪಗಳಲ್ಲಿ ಪ್ರತಿನಿತ್ಯ ಶ್ರೀ ಸೂಕ್ತವನ್ನ ಪಠನ ಮಾಡ್ತಾ ಆ ಲಕ್ಷ್ಮೀ ದೇವಿಯ ಆರಾಧನೆಯನ್ನ ಮಾಡಿದರೆ ಆಗ ನಮ್ಮಲ್ಲಿ ಯಾವ ತಾಮಸ ಗುಣಗಳು ಇದ್ದಾವೆ ಆ ಎಲ್ಲ ಗುಣಗಳು ಕೂಡ ದೂರ ಆಗಿ ಸಾತ್ವಿಕ ಗುಣದ ಅಭಿವೃದ್ಧಿಗೆ ಕಾರಣ ಆಗುತ್ತೆ ಆ ಲಕ್ಷ್ಮೀ ದೇವಿಯ ಉಪಾಸನೆ. ಹಾಗಾಗಿ ಬರೀ ಶ್ರೀ ಸೂಕ್ತವನ್ನ ಕೇವಲ ಸಂಪತ್ತನ್ನ ಪಡೆಯೋದಕ್ಕೋಸ್ಕರ ಮಾತ್ರ ಆ ಸೂಕ್ತವನ್ನ ನಾವು ಮೀಸಲಾಗಿ ಇಟ್ಟುಕೊಳ್ಳಬಾರದು. ಹೊರತು ಆಧ್ಯಾತ್ಮಿಕ ಸಂಪತ್ತನ್ನು ಕೂಡ, ಜ್ಞಾನ ಸಂಪತ್ತನ್ನು ಕೂಡ ಆ ಲಕ್ಷ್ಮೀ ದೇವಿಯ ಮೂಲಕ ನಾವು ಪಡೆದುಕೊಳ್ಳಬೇಕು. ಅಷ್ಟೇ ಅಲ್ಲ, ಆ ಲಕ್ಷ್ಮೀ ದೇವಿ ಇವತ್ತಿನ ದಿನ ಏನಂತ ಪ್ರಸಿದ್ಧಳಾಗಿದ್ದಾಳೆ ಅಂತ ಹೇಳಿದ್ರೆ, ತನ್ನ ಹೆಸರಿಗೆ ತಕ್ಕಂತೆ ಲಕ್ಷ್ಮೀ ಸಂಪತ್ತನ್ನ ಅವಳು ದಯಪಾಲಿಸ್ತಾ ಇರ್ತಾಳೆ ಆ ಲಕ್ಷ್ಮೀ ದೇವಿ. ಅಂಥ ಲಕ್ಷ್ಮೀ ದೇವಿ ಕ್ಷೀರ ಸಮುದ್ರವನ್ನ ಮಥನ ಮಾಡಿದಾಗ, ದೇವತೆಗಳು ದಾನವರು ಸೇರಿ ಮಥನ ಮಾಡಿದಾಗ ಆಗ ಲಕ್ಷ್ಮೀ ದೇವಿ ಪ್ರಾದುರ್ಭವಿಸ್ತಾಳೆ. ಜಾತಾ ಜಾತಾದಿ ದೇವಂ ವ್ರಜಮನುಜತತೆ ಶ್ರೇಯಸೇ ಭೂಯಸೇವಾ ಮಾತಾ ಮಾತಾಪಸಾರಾಧಿತ ಪದ ಕಮಲಾಧೋಕ್ಷಜ ಪ್ರೇಯಸೀ ಸ್ಯಾತ್. ಹೇಳ್ತಾರೆ ವಾದಿರಾಜ ತೀರ್ಥರು ಹೇಳ್ತಾರೆ, ಕ್ಷೀರ ಸಮುದ್ರದಿಂದ ಪ್ರಾದುರ್ಭೂತಳಾಗ್ತಾಳೆ ಲಕ್ಷ್ಮೀ ದೇವಿ. ಪ್ರಾದುರ್ಭೂತಳಾದ ಸಮಯದಲ್ಲಿ ಯಾರಿಗೆ ಹಾರವನ್ನ ಹಾಕಬೇಕು ಅಂತ ಅವಳಿಗೆ ಜಿಜ್ಞಾಸೆ ಉಂಟ. ಪ್ರತಿಯೊಬ್ಬರೂ ಕೂಡ ಆ ಲಕ್ಷ್ಮೀ ದೇವಿ ನನಗೆ ಹಾರವನ್ನ ಹಾಕ್ತಾಳೆ ಅಂತ ಕುತೂಹಲದಿಂದ ಇದ್ದಾಗ ಆ ಲಕ್ಷ್ಮೀ ದೇವಿ ಆಲೋಚನೆಯನ್ನ ಮಾಡ್ತಾಳೆ, ಯಾರ ಕೊರಳಿಗೆ ಈ ಹಾರವನ್ನ ಹಾಕಿದಾಗ ನನಗೆ ವೈಧವ್ಯ ಪ್ರಾಪ್ತಿಯಾಗುವುದಿಲ್ಲವೋ ಅಂಥ ಒಬ್ಬ ಪರಮ ಪುರುಷನಿಗೆ ನಾನು ಈ ಹಾರವನ್ನ ಹಾಕ್ತೇನೆ ಅಂತ ಸಂಕಲ್ಪವನ್ನ ಮಾಡಿರ್ತಾಳೆ. ಚತುರ್ಮುಖ ಬ್ರಹ್ಮಾದಿ ದೇವತೆಗಳು, ರುದ್ರ, ಇಂದ್ರ, ಅನೇಕ ಮಹರ್ಷಿಗಳು ಇವರೆಲ್ಲರೂ ಕೂಡ ಒಂದಲ್ಲ ಒಂದು ದಿನ ಇವರು ಮರಣವನ್ನ ಹೊಂದಿಯೇ ಅಂತಾರೆ. ಹಾಗಾಗಿ ಇವರಿಗೆ ನಾನು ಈ ಹಾರವನ್ನ ಹಾಕಿದರೆ ಅನಾಯಾಸವಾಗಿ ನನಗೆ ವೈಧವ್ಯ ಪ್ರಾಪ್ತಿ ಆಗತ್ತೆ. ಯಾವುದಾದರೂ ಒಂದು ಹೆಣ್ಣು ವಿನಾಕಾರಣ ವೈಧವ್ಯವನ್ನು ಅಪೇಕ್ಷೆ ಪಡ್ತಾಳ? ಸಾಯಬೇಕಾದರೂ ಕೂಡ ಅಪೇಕ್ಷೆಯನ್ನ ಪಡ್ತಾಳೆ, ನಾನು ಸುಮಂಗಲಿ ಸ್ತ್ರೀಯಾಗಿಯೇ ಸಾಯಬೇಕು. ಲಕ್ಷ್ಮೀ ದೇವಿಯನ್ನೂ ಕೂಡ ಹೊರತುಪಡಿಸದೆ ಈ ರೀತಿಯ ಆಲೋಚನೆಯನ್ನ ಮಾಡ್ತಾಳೆ. ಅಷ್ಟೇ ಅಲ್ಲ, ಆ ಲಕ್ಷ್ಮೀ ದೇವಿ ಆಲೋಚನೆ ಮಾಡ್ತಾಳೆ, ನನ್ನ ಕೈಯಲ್ಲಿ ಇರತಕ್ಕಂಥ ಈ ಹಾರ ಚತುರ್ಮುಖಾದಿಗಳಿಗೆ ನಾನು ಹಾಕಿದರೆ ಅವರು ನನಗೆ ಮಕ್ಕಳಿಗೆ ಸಮಾನ. ಮಕ್ಕಳು ಯಾವತ್ತಾದರೂ ಕೂಡ ತಾಯಿ ತನ್ನ ಮಕ್ಕಳನ್ನ ಮದುವೆ ಆದ ಇತಿಹಾಸ ಉಂಟಾ? ಮಕ್ಕಳು ತಾಯಿಯನ್ನಾಗಲಿ ತಾಯಿ ಮಕ್ಕಳನ್ನಾಗಲಿ ಯಾವತ್ತಾದರೂ ಕೂಡ ಮದುವೆ ಆದ ಇತಿಹಾಸವನ್ನ ನೀವು ನೋಡಿದ್ದೀರ. ಹಾಗಾಗಿ ಆ ಕ್ಷೀರ ಸಮುದ್ರ ಮಥನ ಕಾಲದಲ್ಲಿ ಪ್ರಾದುರ್ಭೂತಳಾದ ಯಾವ ಆ ಲಕ್ಷ್ಮೀ ದೇವಿ ಇದ್ದಾಳೆ, ಆ ಲಕ್ಷ್ಮೀ ದೇವಿ ಆಲೋಚನೆಯನ್ನ ಮಾಡ್ತಾಳೆ, ಪ್ರಾದುರ್ಭೂತಳಾದ ಲಕ್ಷ್ಮೀ ದೇವಿ ನನಗೆ ಸೌಮಂಗಲ್ಯ, ಸದಾಕಾಲ ಸೌಮಂಗಲ್ಯ
ಸುಮಂಗಲಿ ಸ್ತ್ರೀಯಾಗಿ ಇರಬೇಕು ಅನ್ನುವಂತಹ ಅಪೇಕ್ಷೆ ಇರುವ ಕಾರಣದಿಂದ ಇವರ್ ಯಾರಿಗೂ ಕೂಡ ನಾನು ಹಾಕಲಾರೆ ಅಂತ ಆ ಲಕ್ಷ್ಮೀ ದೇವಿ ನಮಗೆ ಇವತ್ತಿನ ದಿನ ಅನೇಕ ಬ್ರಹ್ಮಾದಿ ದೇವತೆಗಳು, ಋಷಿ ಮಹರ್ಷಿಗಳು, ಎಲ್ಲ ದೇವಾನು ದೇವತೆಗಳು ಕೂಡ ಆ ಲಕ್ಷ್ಮೀ ದೇವಿಯ ಉಪಾಸನೆಯನ್ನ ಮಾಡಿ ತಾಯಿಯಾದ ಅವಳ ಅನುಗ್ರಹಕ್ಕೆ ಪಾತ್ರರಾಗಲಿಕ್ಕೆ ಪ್ರತಿಯೊಬ್ಬ ಪುರುಷನು ಕೂಡ ಅಪೇಕ್ಷೆಯನ್ನ ಪಡ್ತಾನೆ. ಹಾಗಾಗಿ ಅಂಥ ಆ ಅಧೋಕ್ಷರ ಪ್ರೇಯಸಿ ಸಾ ಮಾ ಭೂಯಸೆ ಶ್ರೇಯಸೇ ಸ್ಯಾತ್ ಅಂಥ ಆ ನಾರಾಯಣನಿಗೆ ಅತ್ಯಂತ ಪ್ರೀತಿ ಪಾತ್ರಳಾದ ಯಾವ ಆ ಲಕ್ಷ್ಮೀದೇವಿ ಇದ್ದಾಳೆ, ಅಂಥ ಲಕ್ಷ್ಮೀದೇವಿ ನಮಗೆ ಮಂಗಲವನ್ನುಂಟು ಮಾಡಲಿ ಅಂತ ವಾದಿರಾಜ ತೀರ್ಥರು ಸ್ತೋತ್ರವನ್ನ ಮಾಡ್ತಾರೆ. ಹೀಗೆ ಸ್ವಯಂ ತಾನಾಗಿಯೇ ವೈಕುಂಠ ಲೋಕವನ್ನ ಬಿಟ್ಟು ಆ ಕರವೀರಪುರದಲ್ಲಿ ಸಂಪೂರ್ಣವಾಗಿ ನೆಲೆ ನಿಂತಹ ಇಡೀ ಜಗನ್ಮಾತೆ ಆ ಲಕ್ಷ್ಮೀ ದೇವಿ. ಅಂಥ ಲಕ್ಷ್ಮೀ ದೇವಿಯ ಸಂದರ್ಶನವನ್ನ ಮಾಡಿ ಹರಿಪೂಜಾಂ ವಿರಚಯನ್ನ ಹೇಳ್ತಾರೆ. ಅಲ್ಲೇ ಆ ರಾಮಚಂದ್ರ ದೇವರ ಪ್ರತಿಮಾದಿಗಳ ಪೂಜಾನುಷ್ಠಾನವನ್ನ ಕೈಂಕರ್ಯವನ್ನ ನೆರವೇರಿಸಿ ಸುಮಾರು ದಿನಗಳ ಪರ್ಯಂತ ಆ ರಾಘವೇಂದ್ರ ತೀರ್ಥರು ಆ ಕರವೀರ ಪಟ್ಟಣದಲ್ಲಿಯೇ ಕೊಲ್ಹಾಪುರ ಕ್ಷೇತ್ರದಲ್ಲಿಯೇ ಆ ವಾಸವನ್ನ ಮಾಡಿ ಅನೇಕ ಜಪತಪಾನುಷ್ಠಾನಗಳನ್ನ ನೆರವೇರಿಸ್ತಾರೆ ಅನ್ನೋದನ್ನ ಈ ಶ್ಲೋಕದಲ್ಲಿ ಕವಿಗಳು ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಹೀಗೆ ವರ್ಣನೆಯನ್ನ ಮಾಡ್ತಾ ಮುಂದಿನ ಶ್ಲೋಕದಲ್ಲಿ ರಾಘವೇಂದ್ರ ತೀರ್ಥರು ಕಾವೇರಿ ನದಿ ತೀರದಲ್ಲಿ ಬರತಕ್ಕಂತಹ ರಾಮನಾಥಪುರ ಅನ್ನುವಂತಹ ಒಂದು ಕ್ಷೇತ್ರ, ಆ ಕ್ಷೇತ್ರಕ್ಕೆ ಸಂಚಾರವನ್ನ ಬೆಳೆಸಿ ಅಲ್ಲಿ ಸನ್ನಿಹಿತನಾಗಿರ್ತಕ್ಕಂಥ ಪರಮಾತ್ಮನನ್ನ ಅವರು ನಮಸ್ಕಾರ ಮಾಡ್ತಾರೆ ಅಂತ ಹೇಳ್ತಾರೆ. भानुमालिनि गतेथ तुलायां रामनाथपुरमेत्य चिराया सह्यभूधरसुता सलिलेऽस्मिन् मज्जनेन मुदितो भवदेशः ಯಾವಾಗ ಕೊಲ್ಹಾಪುರ ಕ್ಷೇತ್ರದ ಯಾತ್ರೆಯನ್ನ ಮಾಡಿ ಮುಗಿಸ್ತಾರೋ ಅದರ ನಂತರದಲ್ಲಿ ಈ ರಾಘವೇಂದ್ರ ತೀರ್ಥರು ಬೇರೆ ಬೇರೆ ಅನೇಕ ಕ್ಷೇತ್ರಗಳ ಸಂಚಾರವನ್ನ ಮಾಡಿ ಭಾನುಮಾಲಿನಿ ತುಲಾಯಾಂಗತೆ, ಸೂರ್ಯ ಪ್ರತಿಯೊಂದು ರಾಶಿಯಲ್ಲಿಯೂ ಕೂಡ ಒಂದೊಂದು ತಿಂಗಳುಗಳ ಕಾಲ ವಾಸವನ್ನ ಮಾಡ್ತಾ ಇರ್ತಾನೆ. ಯಾವ ಮಾಸದಲ್ಲಿ ಸೂರ್ಯ ತುಲಾ ರಾಶಿಗೆ ಪ್ರವೇಶವನ್ನ ಮಾಡ್ತಾನೋ ಆಗ ತುಲಾ ಸಂಕ್ರಮಣ ಪ್ರಾಪ್ತಿ ಆಗತ್ತೆ. ಅಂಥ ತುಲಾ ರಾಶಿ, ಆ ಸೂರ್ಯನು ತುಲಾ ರಾಶಿಗೆ ಆಗಮಿಸಿದಂತ ಸಂದರ್ಭದಲ್ಲಿ ಈ ರಾಘವೇಂದ್ರ ತೀರ್ಥರು ರಾಮನಾಥಪುರ ಕ್ಷೇತ್ರಕ್ಕೆ ಬರ್ತಾರೆ. ಅಲ್ಲಿ ಏನು ಮಾಡ್ತಾರೆ ರಾಘವೇಂದ್ರ ತೀರ್ಥರು ಅಂತ ಹೇಳಿದ್ರೆ, ಸಖ್ಯಭೂಧರ ಸುತಾ ಸಲಿಲೇಸ್ಮಿನ್ ಮಜ್ಜನೇನ ಮುದಿತೋ ಭವ ದೇಶಃ. ಸಖ್ಯಭೂಧರ ಸುತಾ ಸಲಿಲೆ, ಸಖ್ಯ ಪರ್ವತದ ಪೂರ್ವ ಭಾಗದಲ್ಲಿ ಹುಟ್ಟಿ ಸುಮಾರು 450 ಕಿಲೋಮೀಟರ್ಗಿಂತಲೂ ಕೂಡ ತನ್ನ ವ್ಯಾಪ್ತಿಯನ್ನ ವಿಸ್ತರಿಸಿಕೊಂಡಂತಹ ಒಂದು ಮಹಾ ನದಿ ಅದು ಕಾವೇರಿ ನದಿ. ನಂತರ ಬಂಗಾಳ ಕೊಲ್ಲಿ ಸಮುದ್ರಕ್ಕೆ ಆ ನದಿಯ ನೀರು ಸೇರುತ್ತೆ. ಅಂಥ ಆ ಕಾವೇರಿ ನದಿಯಲ್ಲಿ
ಆ ರಾಘವೇಂದ್ರ ತೀರ್ಥರು ಅವಗಾಹನ ಸ್ನಾನಾದಿಗಳನ್ನ ಅನುಷ್ಠಾನ ಮಾಡ್ತಾರೆ. ಕಾವೇರಿ ನದಿಯ ಬಗ್ಗೆ ವೇದ ಮಂತ್ರದಲ್ಲಿ ಉಲ್ಲೇಖ ಬಂದಿದೆ, ಭಾಗವತದಲ್ಲಿ ಉಲ್ಲೇಖ ಬಂದಿದೆ. ವಾದಿರಾಜ ತೀರ್ಥರು ಕೂಡ ಕಾವೇರಿ ನದಿ ಅದು ಜೀವ ನದಿ ಅಂತ ಕೊಂಡಾಡಿದ್ದಾರೆ. ಯಾಕೆ? ಅಸಿಕ್ನಿಯ ಮಾರುದ್ವೃಧೆ ಬಿತಸ್ತಯಾರ್ಜೀಕಿಯೇ. ಮರುದ್ವೃಧ ಅನ್ನೋ ಶಬ್ದ ವೇದ ಮಂತ್ರ ಉಲ್ಲೇಖ ಮಾಡುತ್ತೆ. ಈ ಮರುದ್ವೃಧ ಅನ್ನೋ ಶಬ್ದದಿಂದ ಉಲ್ಲೇಖಿತವಾಗಿರತಕ್ಕಂತಹ ನದಿಯೇ ಅದು ಕಾವೇರಿ ನದಿ.